ಬಿಜೆಪಿ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬಿಜೆಪಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಯತ್ನಾಳ್ ನಿರಂತರವಾಗಿ ಒಂದು ಕಡೆ ವಿಜೇಂದ್ರ ವಿರುದ್ಧ ಮುಗಿಬೀಳ್ತಾ ಇದ್ರು, ಮಾತಾಡ್ತಾ ಇದ್ರು. ವಕ್ಫ್ ಅಂತ ಶುರು ಮಾಡಿದಂಥ ಹೋರಾಟ ನೇರವಾಗಿ ಬಂದು ನಿಂತದ್ದು ವಿಜೇಂದ್ರ ಅವರ ಮನೆ ಬಾಗಿಲಿಗೆ. ವಿಜೇಂದ್ರ ಅವರು ಟಾರ್ಗೆಟ್ ಆಗ್ತಾ ಇದ್ರು. ಆದರೆ ಒಂದು ಕಡೆ ಯತ್ನಾಳ್ರಿಗೆ ಅವರು ನಂಬಿದಂಥ ಸಂಘ ಸಂಸ್ಥೆಗಳು, ಜನ, ಒಂದಷ್ಟು ನಾಯಕರು, ದೆಹಲಿ ಕಡೆಯ ನಾಯಕರು ಸಪೋರ್ಟ್ ಇತ್ತು ಅಂತ ಎಲ್ಲ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿಯೇ ವಿಜೇಂದ್ರಗೆ ಒಂದು ಕಡಿವಾಣ ಹಾಕಲಿಕ್ಕೆ, ಒಂದು ಅಂಕುಶವನ್ನು ಹಾಕಲಿಕ್ಕೆ ಬಿಜೆಪಿ, ಕೇಂದ್ರ ಬಿಜೆಪಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಥವಾ ಸಂಘದ ನಾಯಕರುಗಳು ಈ ಕಡೆ ಯತ್ನಾಳ್ರನ್ನ ಬಳಸ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅನೇಕ ಬಾರಿ ನೋಟಿಸ್ ಕೊಟ್ಟ ಹೊರತಾಗಿಯೂ ಯತ್ನಾಳ್ರಿಗೆ ಇದ್ಯಾವುದೂ ತಾಕ್ತಾನೇ ಇರಲಿಲ್ಲ. ನೋಟಿಸ್ಗಳೇನ್ರಿ ಮೂಟೆಗಟ್ಟಲೆ ಬಿದ್ದಿದೆ, 3-4 ರೂಮ್ ತುಂಬ ಅವೇ ಇವೆ, ತಲೆ ಕೆಡಿಸ್ಕೊಂಡ್ರೆ ರಾಜಕಾರಣ ಮಾಡೋಕ್ಕಾಗತ್ತಾ? ಇದನ್ನು ತಲೆ ಕೆಡಿಸ್ಕೊಂಡ್ರೆ ರಾಜಕಾರಣ ಮಾಡೋಕ್ಕಾಗತ್ತಾ? ಅದು ನೋಟಿಸ್ ಕೊಡ್ತಾ ಇರಲಿ, ಉತ್ತರ ಕೊಡ್ತಾ ಇರ್ತೀನಿ ನಾನು ಅಂತಲೇ ಆನೆ ನಡೆದದ್ದೇ ದಾರಿ ಅನ್ನೋ ರೀತಿಯಲ್ಲಿ ಮುನ್ನುಗ್ಗುತ್ತಾ ಇದ್ದರು. ಯತ್ನಾಳ್ರ ಈ ಒಂದು ಕಾನ್ಫಿಡೆನ್ಸನ್ನು ನಂಬಿಕೊಂಡು ಬಿ ಪಿ ಹರೀಶು, ಈ ಕಡೆ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಇನ್ನೂ ಒಂದಷ್ಟು ಲೀಡ್ರು, ಮೈಸೂರಿನ ಪ್ರತಾಪ್ ಸಿಂಹ ಅವಾಗವಾಗ ಎಲ್ಲ ಕಾಣಿಸ್ಕೊಳ್ತಾ ಇದ್ದರೆ ಏಕಾಏಕಿ ನಿನ್ನೆಯಿಂದ ಈ ನೋಟಿಸ್ ಪರ್ವ ಶುರುವಾಯಿತು. ಕಾರಣ ಕೊಡಿ, ಉತ್ತರ ಕೊಡಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ರೇಣುಕಾಚಾರ್ಯ, ಏನು ಕಥೆ ಅಂತೆಲ್ಲ ಕೇಳ್ತಾ ಇದ್ರಲ್ಲ. ಏಕಾಏಕಿ ಇವತ್ತು ನೋಡಿ ಯತ್ನಾಳ್ರನ್ನ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿರುವ ಕಾರಣಕ್ಕಾಗಿ, ಪುನರಾವರ್ತಿತ ತಪ್ಪುಗಳ ಕಾರಣಕ್ಕಾಗಿ, ಹೇಳಿದ ಮಾತು ಕೇಳದೇ ಇರುವ ಕಾರಣಕ್ಕಾಗಿ ನಾವು ಅವ್ರನ್ನ 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಆದೇಶ ಬಂದುಬಿಡ್ತು ಶಿಸ್ತು ಸಮಿತಿ ಕಡೆಯಿಂದ. ಇದೀಗ ಯತ್ನಾಳ್ ಅತಂತ್ರ ಆಗ್ತಾ ಇದ್ದಾರಾ? ವಾಜಪೇಯಿಯ ನಿಷ್ಠ, ಆರ್ ಎಸ್ ಎಸ್ನ ಕಟ್ಟಾಳು ಯತ್ನಾಳ್ರನ್ನ ಉಚ್ಚಾಟನೆ ಮಾಡೋ ಮೂಲಕವಾಗಿ ಬಿ ಜೆ ಪಿ ಏನು ಮೆಸೇಜ್ ಕೊಡ್ತಾ ಇದೆ? ಬಿ ಎಸ್ ವೈ ಕುಟುಂಬ ಬಿಟ್ಟರೆ ಯಾರ ವಿರುದ್ಧವಾಗಿಯೂ ಕೂಡ ಯಾವತ್ತೂ ಅಪ್ಪಿತಪ್ಪಿಯೂ ಕೂಡ ಇದೇ ಯತ್ನಾಳ್ ಮಾತಾಡಿಲ್ಲ. 6 ವರ್ಷಗಳ ಕಾಲ ಇದೀಗ ಗೇಟ್ ಪಾಸ್ ಯತ್ನಾಳ್ಗೆ. ಬಿ ಜೆ ಪಿಯ ಶಿಸ್ತು ಸಮಿತಿ ಕಡೆಯಿಂದ ಆಗಿರ್ತಕ್ಕಂಥ ಆದೇಶ ಇದು. ಈಗಿನಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನು ಮಾಡಲಾಗಿದೆ. ಬಿ ಜೆ ಪಿಯ ಪ್ರೈಮರಿ ಮೆಂಬರ್ಶಿಪ್ ಅಂತಾರೆ ಅದನ್ನು, ಪ್ರಾಥಮಿಕ ಸದಸ್ಯತ್ವ, ಇದರಿಂದ ಉಚ್ಚಾಟನೆ ಮಾಡಲಾಗಿದೆ. ವಿಜೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ್ದಕ್ಕೆ ಯತ್ನಾಳ್ ಇವತ್ತು ಈ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದ ಶಿಸ್ತಿನ ಉಲ್ಲಂಘನೆ ಎಲ್ಲವೂ ಕೂಡ ಅದರಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ಏನು ಮೆಸೇಜ್ ಕೊಡ್ತು ಈ ಮೂಲಕವಾಗಿ ಅಂತ ನೋಡಿದಾಗ, ವಿಜೇಂದ್ರ ನನ್ನನ್ನು ಕೇಂದ್ರ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ನನ್ನ ಮಾತು ಕೇಳಬೇಕಾಗತ್ತೆ. ಇದೇ ಥರ ಪಕ್ಷ ವಿರೋಧಿ ಕೆಲಸ ಆಗ್ತಾ ಇದ್ದರೆ ವಿಜೇಂದ್ರ ಅವ್ರಿಗೆ ಇದೊಂದು ಶೀಲ್ಡ್ ಕೂಡ ಆಗಿತ್ತು. ಯಾಕ್ರಿ ನೀವು ರೂಲಿಂಗ್ ಪಾರ್ಟಿ ವಿರುದ್ಧವಾಗಿ ಸರಿಯಾಗಿ ಹೋರಾಟವನ್ನು ಮಾಡ್ತಾ ಇಲ್ಲ ಅಂತ ಒಂದು ವೇಳೆ ಪ್ರಶ್ನೆ ಬಂದರೆ, ಏನು ಸ್ವಾಮಿ ಮಾಡೋದು ನಾವು? ಪಾರ್ಟಿಲೇ ಇಂಥವ್ರಿದ್ದಾರೆ, ದಿನ ಬೆಳಗಾದರೆ ನನ್ನ ವಿರುದ್ಧ ಮಾತಾಡ್ತಾ ಇರ್ತಾರೆ, ಗುಂಪು ಕಟ್ತಾರೆ, ಗುಂಪಾಗಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಇಂಥವ್ರನ್ನ ಇಟ್ಕೊಂಡು ನಾನು ಏನು ನಂಬ್ಕೊಂಡು ನಾನು ಇವ್ರ ಮೇಲೆ ಹೋರಾಟವನ್ನು ಮಾಡಲಿ? ನಾನು ಎಲ್ಲಿ ಹೋದರೂ ಕೂಡ ಮೊದಲು ನಿಮ್ಮ ಯತ್ನಾಳ್ರಿಗೆ ಬುದ್ಧಿ ಹೇಳ್ರಿ ಅಂತ ಹೇಳಿದಾಗ ನಾನು ಅಸಹಾಯಕ ಆಗ್ತೀನಿ ಅಂತ ಹೇಳಿರಬಹುದು. ಸೊ ಹಾಗಾಗಿ ಈ ಅಸಹಾಯಕತೆ ಎಲ್ಲಿ, ನಿಮ್ಮ ಹೋರಾಟ ಯಾಕಿಲ್ಲ, ನೀವೇನು ಮಾಡ್ತಾ ಇದ್ದೀರಾ, ಸರಿಯಾಗಿ ನೀವು ಫೈಟ್ಗಳು ಮಾಡ್ತಾ ಇಲ್ಲ ಪ್ರತಿಪಕ್ಷವಾಗಿ ಅಂತ ಕೇಳಿದಾಗಲೆಲ್ಲವೂ ಕೂಡ ಯತ್ನಾಳ್ರ ಒಂದು ಬಿಹೇವಿಯರೇ ಇವರಿಗೆ ಶೀಲ್ಡ್ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ಇದೀಗ ಯತ್ನಾಳ್ರ ಉಚ್ಚಾಟನೆ ಆಗಿದೆ. ಈ ಮೂಲಕವಾಗಿ ಆ ಗುಂಪಿಗೆ, ಇಡೀ ಯತ್ನಾಳ್ರ ಗುಂಪಿಗೇ ಈ ಬರಸಿಡಿಲು ಬಡದಂತೆ ಆಗಿದ್ರೂ ಕೂಡ ಆಶ್ಚರ್ಯ ಇಲ್ಲ.